ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್. ಇದು ನನ್ನ ಲಾಸ್ಟ್ ವೀಕ್ ಬ್ಲಾಗ್ ಆಗಿತ್ತು. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡೋದಿತ್ತು 11 ಗಂಟೆ ಹಂಗೆ. ಬಟ್ ನಾವು ಹೋಗಬೇಕಾದ್ರೆ 1 ಗಂಟೆ ಆಗಿತ್ತು. ಸೊ ಮೀಟಿಂಗಿಗೆ ಅಂತ ಹೋದ್ವಿ. ಆ್ಯಕ್ಚುಲಿ ಹೋದ ತಕ್ಷಣವೇ ಒಂದು ತಾಂಬೂಲ ಕೊಟ್ಟರು. ಅದ್ರ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ. ಮೀಟಿಂಗಲ್ಲಿ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಅದಾದಮೇಲೆ ನಾನಿಲ್ಲಿ ಈ ತಾಂಬೂಲದಲ್ಲಿ ಏನು ಗಿಫ್ಟ್ ಕೊಟ್ಟಿದ್ರು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಒಂಥರ ಈ ಗಿಫ್ಟ್ ತುಂಬ ಯೂಸ್ಫುಲ್ ಆಗೋ ಥರ ಇತ್ತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಗಿಫ್ಟು. ಓಲೆಗಳನ್ನ ಇಟ್ಕೊಳ್ಳೋ ಒಂದು ಬಾಕ್ಸ್ ಕೊಟ್ಟಿದ್ದರು. ಸೊ ಆಲ್ರೆಡಿ ನಾನೊಂದು ಸ್ವಲ್ಪ ಹಾಕಿಬಿಟ್ಟಿಟ್ಟು ನೋಡಿದೆ ಹೇಗಿದೆ, ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಆ್ಯಕ್ಚುಲಿ ನನ್ನ ತಂಗಿ ಬರ್ತೀನಿ ಅಂತ ಅಂದಿದ್ಲು. ಸೊ ಅವಳು ಬೆಂಗಳೂರಿಂದ ಬಂದಳು. ಅವಳನ್ನು ಕರ್ಕೊಂಡು ಸೀದಾ ನಾವು ಡೈರೆಕ್ಟ್ ಊಟಕ್ಕೆ ಹೋಗಿದ್ದು. ಆ್ಯಕ್ಚುಲಿ ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮದುವೆ ಮನೆಯಲ್ಲೂ ಮಾಡಿಸಿರಲ್ಲ ಅಷ್ಟು ಐಟಮ್ಸ್ಗಳು, ಅಷ್ಟು ಚೆನ್ನಾಗಿ ಅಡುಗೆನ ಮಾಡಿಸಿದ್ರು. ಹೋಗಿದ್ದಕ್ಕೂ ಲಾಸ್ ಆಗಲಿಲ್ಲ ಅನ್ನಿಸ್ತು ನನಗೆ ಊಟ ತಿಂದಾದ್ಮೇಲೆ. ಆ್ಯಕ್ಚುಲಿ ಬೇಗ ಬೇಗ ಐಟಮ್ ಬಡಿಸ್ತಾರೆ ಅಂದ್ಕೊಂಡೆ, ಸ್ವಲ್ಪ ಲೇಟ್ ಮಾಡಿದರು. ನಾನು ತುಂಬ ಹೊತ್ತು ಕಾಯಿದೆ ವೀಡಿಯೋ ಮಾಡೋದಕ್ಕೋಸ್ಕರ. ಆಮೇಲೆ ಪೇಷನ್ಸ್ ಮೀರಿ ಹೋಯಿತು ಅನ್ನಿಸ್ತು. ಸೊ ಒಂದೊಂದಾಗಿ ತಿನ್ನೋದಕ್ಕೆ ಶುರು ಮಾಡಿದೆ ನಾನು. ಆ್ಯಕ್ಚುಲಿ ನಾವು ಊಟ ಮಾಡಬೇಕಾದ್ರೆ ನಮ್ಮ ಅತ್ತೆ ಪಾಪುನ ಕರ್ಕೊಂಡಿದ್ರು. ಸೊ ಆರಾಮಾಗಿ ಊಟ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಒಂದು ಸ್ವೀಟ್ ಮಾಡಿಸಿದ್ರು, ಸ್ಯಾಂಡ್ವಿಚ್ ಸ್ವೀಟು. ಇದನ್ನು ನಾನು ನನ್ನ ಮದುವೆ ಟೈಮಲ್ಲಿ ತಿಂದಿದ್ದೆ. ಅದು ಬಿಟ್ಟರೆ ಈ ಫಂಕ್ಷನಲ್ಲೇ ನಾನು ಈ ಸ್ವೀಟ್ನ ಮತ್ತೆ ತಿಂತಾ ಇದ್ದಿದ್ದು. ಸೊ ಬಸ್ಸಾರು, ಅನ್ನ, ಅದಕ್ಕೆ ಬೆಣ್ಣೆನೂ ಸಹ ಮಾಡಿದರು. ತುಂಬಾ ಚೆನ್ನಾಗಿತ್ತು ಊಟ. ಅದಾದಮೇಲೆ ಲಾಸ್ಟಲ್ಲಿ ಬೀಡ, ಐಸ್ ಕ್ರೀಮ್, ಫ್ರೂಟ್ಸ್ ಅಂತೆಲ್ಲ ಇಟ್ಟಿದ್ರು. ಸೊ ನನಗೆ ಬೀಡ ತುಂಬ ಇಷ್ಟ. ಆ್ಯಂಡ್ ಎಲ್ಲ ಅಡಿಕೆನೂ ನನ್ನ ಮನೇಲಿ ಯಾವಾಗಲೂ ಹಾಕ್ಕೊಳ್ತಾ ಇರ್ತೀನಿ. ಸೊ ಒಂದಲ್ಲ 2 ಬೀಡ ಇಸ್ಕೊಂಡು ತಿಂದೆ ಅವತ್ತು ನಾನು. ಸೊ ಅದಾದಮೇಲೆ ನಾವು ಸೀದಾ ಮೀಟಿಂಗ್, ಫಂಕ್ಷನ್, ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋದ್ವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ಇವತ್ತು ಬಂದು ಸಂಕಷ್ಟಹರ ಚತುರ್ಥಿ ಇತ್ತು. ಸೊ ಹಾಗಾಗಿ ನಮ್ಮ ಅತ್ತೆ ಬೆಳಗ್ಗೆನೇ ಕಡಲೆಕಾಳೆಲ್ಲ ನೆನೆಸಿಟ್ಟು ಬಂದಿದ್ರು. ನಮ್ಮನೆ ಹತ್ರನೇ ಗಣಪತಿ ದೇವಸ್ಥಾನ ಇರೋದ್ರಿಂದ ಸೊ ಅಲ್ಲಿ ಯಾವುದಾದ್ರೂ ಪೂಜೆ, ಹಬ್ಬ ಆ ಥರ ಇದ್ದಿದ್ದ ದಿನ ಯಾವಾಗಲೂ ಪ್ರಸಾದ ಕೊಡ್ತೀವಿ. ಸೊ ಹಾಗಾಗಿ ಇವತ್ತು ಸಂಜೆ ಕಡಲೆಕಾಳು ಉಸ್ಲಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಆದಮೇಲೆ ಕಡಲೆಕಾಳು ಉಸ್ಲಿನೆಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನಮ್ಮ ಮನೇಲಿ ಅಂತ ಅಲ್ಲ, ಈ ಮನೆ ಹತ್ರ ಇರೋರು ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಇರೋರು ಎಲ್ಲರೂ ಒಂದು 6-7 ಮನೆಯಿಂದನಾದರೂ ಪ್ರಸಾದನ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಯಾಕಂದರೆ ಯಾವಾಗಲೂ ಪ್ರತಿದಿನ ಪೂಜೆ ಇರುತ್ತೆ ಸಂಜೆ. ಹಾಗಾಗಿ ಈ ಥರ ಸಂಕಷ್ಟಹರ ಚತುರ್ಥಿ ಅಥವಾ ಯಾವುದಾದ್ರೂ ಹಬ್ಬ ಆ ಥರ ಇದ್ದಾಗ ಎಲ್ಲರ ಮನೆಯಿಂದಲೂ ಪ್ರಸಾದ ತೊಗೊಬರ್ತಾರೆ. ಎಲ್ರಿಗೂ ಸಹ ಕೊಡ್ತಾರೆ ಮಂಗಳಾರತಿ ಆದಮೇಲೆ. ಆ್ಯಂಡ್ ಇವತ್ತು ಇದನ್ನು ಮಾಡಿಕೊಂಡು ನಮ್ಮ ಅತ್ತೆ ತೊಗೊಂಡೋದ್ರು. ಸೊ ನಾನು ಟೆಂಪಲಿಗೆ ಹೋಗಲಿಲ್ಲ. ಆ್ಯಂಡ್ ನಾವು ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ವಿ. ಅದಾದಮೇಲೆ ಏನಾದರೂ ತಿನ್ನೋಕ್ಕೆ ಹೋಗೋಣ ಅಂತ ಅಂದ್ಕೊಂಡು, ಯಾಕಂದರೆ ನನ್ನ ತಂಗಿ ಬೆಂಗಳೂರಿಂದ ಬಂದಿದ್ಲು. ಸೊ ಅವಳಿಗೆ ನಾನ್ ವೆಜ್ ಮಾಡೋ ಆಗಿರಲಿಲ್ಲ ಇವತ್ತು, ಸಂಕಷ್ಟಹರ ಚತುರ್ಥಿ ಇದ್ದಿದ್ದರಿಂದ. ಸೊ ಅದಕ್ಕೆ ಏನಾದರೂ ಹೊರ್ಗಡೆ ಕೊಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಸಂಜೆ ಸಡನ್ನಾಗಿ ಹೊರಟ್ಬಿಟ್ಟು ಹೋದ್ವಿ. ಹೋಗೋದಕ್ಕೆ ಅಂತ ರೆಡಿ ಆದ್ವಿ. ಬಟ್ ಏನು ತಿನ್ನೋದು ಅಂತ ಇನ್ನೂ ಕನ್ಫ್ಯೂಷನಲ್ಲೇ ಇದ್ವಿ. ಸೊ ನನ್ನ ತಂಗಿಗೆ ಗೋಬಿ ಇಷ್ಟ ಇರಲಿಲ್ಲ. ಸೊ ನಮಗೆ ಗೋಬಿ ತಿನ್ನೋಣ ಅಂತ ಇತ್ತು. ಫೈನಲಿ ಲಸ್ಸಿಗೆ ಹೋದ್ವಿ ನಾವು. ಆ್ಯಕ್ಚುಲಿ ಮಳೆ ಏನು ಬರ್ತಾ ಇರಲಿಲ್ಲ ಇಲ್ಲಿ. ನಾವೊಂದು ಹೋಗಬೇಕಾದ್ರೇ 7:30 ಹಂಗಾಗೋಗಿತ್ತು ಟೈಮು. ಅಷ್ಟೋ ತನಕ ಸುಮ್ಮನೆ ಇದ್ದು ಆಮೇಲೆ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ದಿನ ಬಂದು ಸೀಮಂತ ಇದ್ದಿದ್ದರಿಂದ ಸೊ ಅಲ್ಲಿಗೆ ಹೋಗೋದಕ್ಕೆ ಪೆಟ್ರೋಲ್ ಬೇಕಿತ್ತು. ಹಾಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ನಾವು ಲಸ್ಸಿ ಶಾಪಿಗೆ ಹೋದ್ವಿ. ಅಲ್ಲಿ ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡ್ವಿ ನಾವು. ಅವ್ರು ಕೊಡೋ ಗ್ಯಾಪಲ್ಲಿ ನನಗೆ ಮೆಡಿಕಲಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಮೆಡಿಕಲಿಗೆ ಹೋಗಿ ಬಂದೆ. ಅಷ್ಟೊತ್ತಿಗೆ ನಾವು ಆರ್ಡ್ರ್ ಮಾಡಿದ ಜ್ಯೂಸ್ ರೆಡಿ ಆಗಿತ್ತು. ಸೊ ಅದನ್ನು ಕುಡ್ಕೊಂಡ್ವಿ. ಆ್ಯಂಡ್ ಪಾಪಗೊಂದು ಸ್ವಲ್ಪ ಐಸ್ ಕ್ರೀಮ್ ಟೇಸ್ಟ್ ಮಾಡಿಸ್ದೆ ನಾನು. ಅವಳು ಕೊಡು ಅಂತ ಇನ್ನೂ ಹಠ ಮಾಡೋದಕ್ಕೆ ಶುರು ಮಾಡಿದ್ಲು. ಸೊ ಹಸ್ಬೆಂಡ್ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ಕೊಂಡಿದ್ರು, ನಾವಿಬ್ಬರು ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಬಟ್ ಯಾಕೋ ಪ್ರತಿ ಸಲ ಚೆನ್ನಾಗಿರೋದು, ಬಟ್ ಈ ಸಲ ನನಗೆ ಯಾಕೋ ಎರಡೂ ಇಷ್ಟ ಆಗಲಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಫಂಕ್ಷನಿಗೆ ಹೋದಾಗಲೇ ಫ್ರೂಟ್ಸು, ಐಸ್ ಕ್ರೀಮ್ ಎಲ್ಲ ತಿಂದಿದ್ರು ಇವರು. ಆ್ಯಂಡ್ ನನಗೂ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಐಸ್ ಕ್ರೀಮು. ಸೊ ಹಾಗಾಗಿ ಅನಿಸುತ್ತೆ ಮೇ ಬಿ ಇಷ್ಟ ಆಗಲಿಲ್ಲ ಈ ಸಲ. ಅದಾದಮೇಲೆ ನೆಕ್ಸ್ಟ್ ದಿನ ಸೀಮಂತ ಇತ್ತಲ್ಲ, ಸೊ ಅದಕ್ಕೆ ಹೊರಡೋಣ ಅಂತ ಹೇಳಿದ್ದೆ. ಹಾಗಾಗಿ ನನಗೆ ಪಾಪಗೂ ಮ್ಯಾಚ್ ಆಗೋ ಥರ ಬಟ್ಟೆನ ಆಲ್ರೆಡಿ ಹುಡುಕಿ ಇಟ್ಕೊಂಡಿದ್ದೆ ನಾನು ನನ್ನ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ. ಸೊ ಪಾಪುನ ನಾನು ಫಂಕ್ಷನ್ ಇರೋ ಟೈಮಲ್ಲಿ ಅಥವಾ ಎಲ್ಲರೂ ಆಚೆ ಕಡೆ ಹೋಗಬೇಕು ಅಂದಾಗ ಅವಳನ್ನೊಂದು ಸ್ವಲ್ಪ ಬೇಗನೆ ಮಲಗಿಸಿ ಏಳಿಸ್ಬಿಡ್ತೀನಿ. ಯಾಕಂದರೆ ಫಂಕ್ಷನ್ಗೆ ಹೋದ್ಮೇಲೆ ಅಲ್ಲಿ ನಮಗೆ ಹಿಂಸೆ ಕೊಡಬಾರ್ದು ಅನ್ನೋದಕ್ಕೋಸ್ಕರ. ಸೊ ನಾನು ಸಾರಿ ಪ್ಲೇಟ್ನೆಲ್ಲ ಮಾಡಿ ತೆಗೆದಿಟ್ಕೊಂಡೆ. ಆ್ಯಂಡ್ ಇವತ್ತು ಊರಿಂದ ಅಪ್ಪ ಬರ್ತೀನಿ ಅಂತಲೂ ಹೇಳಿದರು. ಸೊ ಅವರು ಫಂಕ್ಷನಿಗೆ ಬರಬೇಕಾಗಿತ್ತು. ಸೊ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ನಾನು ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಪೂರಿನ ಮಾಡಿಕೊಂಡೆ ಬೆಳಗ್ಗೆ ಟಿಫನ್ಗೆ. ಆ್ಯಂಡ್ ಎಲ್ಲರೂ ತಿಂಡಿ ತಿಂದ್ಕೊಂಡ್ರು. ಸೊ ಪಾಪುನೂ ಎದ್ಲು. ಅವಳು ಎದ್ದ ಮೇಲೆ ಆ್ಯಕ್ಚುಲಿ ಅವಳು ಸ್ನಾನ ಮಾಡಿಸಿ ಅವಳಿಗೆ ಊಟ ಮಾಡಿಸಿ ಅದಾದಮೇಲೆ ನಾನು ರೆಡಿ ಆಗಿದ್ದು. ಸೊ ಫೈನಲಿ ಎಲ್ಲರೂ ತಿಂಡಿ ತಿಂದ್ಕೊಂಡು ಪಾಪುಗೆ ಏನೇನು ವಸ್ತು ಬೇಕು ಅದನ್ನೆಲ್ಲ ಇಟ್ಕೊಂಡು ಸೀದಾ ನಾವು ಹೊರಟ್ವಿ ಸೀಮಂತ ಫಂಕ್ಷನಿಗೆ.
ಆ್ಯಕ್ಚುಲಿ ನಾನು ಸೀಮಂತ ಫಂಕ್ಷನ್ನಿಗೆ ಹೋಗ್ತಾ ಇರೋದು ಅಂತಂದರೆ ಇದೇ ಫಸ್ಟ್ ಟೈಮ್. ನನ್ನ ಸೀಮಂತ ಬಿಟ್ಟು ನಾನು ಬೇರೆ ಫಂಕ್ಷನಿಗೆ ಹೋಗ್ತಾ, ಮೇಕ್ ಓವರ್ಗೆಲ್ಲ ಹೋಗಿದ್ದೀನಿ, ಬಟ್ ಫಂಕ್ಷನ್ ಅಟೆಂಡ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಸೊ ನಮಗೆ ಈ ಫಂಕ್ಷನ್ ತುಂಬ ಹತ್ತಿರದವ್ರದ್ದಾಗಿತ್ತು. ಆ್ಯಂಡ್ ನಾನು ಇಲ್ಲಿಗೆ ಹೋಗ್ತಾ ಇರೋದು ಇದು 2ನೇ ಸಲ ಈ ರೋಡಲ್ಲಿ ಹೋಗಿರೋದು, ಬಟ್ ಆ ಊರಿಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ನಮಗೂ ನೀಟಾಗಿ ಅಡ್ರೆಸ್ ಗೊತ್ತಿರಲಿಲ್ಲ. ಅವರು ಮೇನ್ ರೋಡ್ ಹೇಳಿದರು, ಬಟ್ ಲೊಕೇಶನ್ ಬಂದು ನೀಟಾಗಿ ತೋರಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲೇ ದಾರಿಯಲ್ಲಿ ಸಿಕ್ತವ್ರನ್ನೆಲ್ಲ ಕೇಳಿಕೊಂಡು ವಿಚಾರಿಸ್ಕೊಂಡು, ಯಾಕಂದರೆ ಚಿಕ್ಕ ಚಿಕ್ಕ ದಾರಿ ಇರೋದ್ರಿಂದ ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೊಬ್ಬರು ಅಜ್ಜಿ ಸಿಕ್ಕಿದ್ರು. ಸೊ ಅವರನ್ನ ಕೇಳಿಕೊಂಡು ನಾವು ಹೋದ್ವಿ ಅಲ್ಲಿಂದ. ಅವರು ನೀಟಾಗಿ ಅಡ್ರೆಸ್ ಹೇಳಿದರು, ಹಿಂಗೆ ಹೋಗಿ ಕರೆಕ್ಟಾಗಿ ಸಿಗತ್ತೆ ಸರ್ಕಲ್ ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನ ಕೇಳ್ಕೊಂಡಾದಮೇಲೆ ಸೀದಾ ಹೊರಟ್ವಿ. ಫೈನಲಿ ನಮ್ಮ ಲೊಕೇಶನ್ ಸಿಕ್ತು ಆ್ಯಂಡ್ ಇಳಿದ್ಬಿಟ್ಟು ಹೋದ್ವಿ. ಆಲ್ರೆಡಿ ಇನ್ನೂ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ನಾವೊಂದು 10:30 ಅಷ್ಟೊತ್ತಿಗೆ ಆಲ್ರೆಡಿ ಇವೆಂಟ್ ಆಗೋ ಜಾಗದಲ್ಲಿ ಇದ್ವಿ. ಸೊ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು, ಇನ್ನೂ ಆಗಿರಲಿಲ್ಲ. ನಾವು ಒಂದು ಹಾಫ್ ಆನ್ ಅವರ್ ಎಲ್ಲ ವೆಯ್ಟ್ ಮಾಡಿದ್ವಿ. ಸೊ ಹಾಗೆ ಬಂದಿರೋರು ಆ್ಯಕ್ಚುಲಿ ಗೊತ್ತಿರೋರೇ ಫಂಕ್ಷನಲ್ಲಿ ಇದ್ದಿದ್ದರಿಂದ ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ನಾವು. ಆಮೇಲೆ ಪಾಪು ಏನು ಹಿಂಸೆ ಮಾಡಲಿಲ್ಲ. ಯಾಕೆ ಇಲ್ಲಿ ಬೇರೆ ಸ್ಯಾರಿ ಹಾಕಿದ್ದೀನಿ ಅಂತಂದರೆ ನಾನು ಮ್ಯಾಚ್ ಮಾಡಿ ಇಟ್ಕೊಂಡಿದ್ದಷ್ಟೇ, ಬಟ್ ಡ್ರೇಪ್ ಮಾಡಾದಮೇಲೆ ನನಗೆ ಆ ಸ್ಯಾರಿ ಯಾಕೋ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಬೇರೆ ಸ್ಯಾರಿ ವೇರ್ ಮಾಡಿದ್ದೀನಿ. ಆ್ಯಂಡ್ ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡಿದ್ವಿ. ಪಾಪು ಮಾತ್ರ ನಿಜವಾಗ್ಲೂ ಒಂದು ನಿಮಿಷಕ್ಕೂ ಹಿಂಸೆ ಅಂತ ಕೊಡಲಿಲ್ಲ ಅವಳು ನಮಗೆ. ಸುಮ್ಮನೆ ಎಲ್ಲರ ಜೊತೆ ಆಟ ಆಡಿಕೊಂಡು ಆರಾಮಾಗಿದ್ದು. ಯಾಕಂತಂದರೆ ಅವಳಿಗೆ ಆಲ್ರೆಡಿ ನಾನು ನಿದ್ದೆ ಮಾಡಿಸಿ ಕರ್ಕೊಂಡು ಹೋಗಿದ್ದೆ, ಹಾಗಾಗಿ ಅವಳು ನಮಗೆ ತೊಂದರೆ ಕೊಡಲಿಲ್ಲ. ಆ್ಯಂಡ್ ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿ ಬರ್ತಾಯಿದ್ರು. ಸೊ ನಾನು ಫೈನಲಿ ಬ್ಲೆಸ್ಸಿಂಗ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಆ್ಯಂಡ್ ಪ್ರೆಸೆಂಟೇಷನ್ ಕೊಟ್ಟು ಅವರಿಗೆ ಬ್ಲೆಸ್ ಮಾಡಿ ಬಂದೆ ನಾನು. ಆ್ಯಕ್ಚುಲಿ ಎಲ್ಲರೂ ಹಸ್ಬೆಂಡ್ನ ಕರೀರಿ ಅಂತಿದ್ರು. ಸೊ ಅವ್ರು ಪಾಪುನ ಕರ್ಕೊಂಡು ಹೊರಗಡೆ ಹೋಗಿದ್ರು. ಸೊ ಹಾಗಾಗಿ ನಾನು ಒಬ್ಬಳೆ ಹೋಗಿ ಪ್ರೆಸೆಂಟೇಷನ್ ಕೊಟ್ಟು ಬಂದೆ. ಫೈನಲಿ ಸೀಮಂತ ಮುಗಿಯೋಕ್ಕೆ ಬಂತು. ಅದಾದಮೇಲೆ ಊಟಕ್ಕೆಲ್ಲ ಅರೇಂಜ್ ಮಾಡ್ತಾಯಿದ್ರು. ಸೊ ನಾವು ಮನೆಗೆ ಬೇಗ ಬರಬೇಕಾಗಿದ್ದರಿಂದ ಫಸ್ಟೇ ಊಟಕ್ಕೆ ಹೋಗೋಣ ಅಂತ ಆಲ್ರೆಡಿ ರೆಡಿಯಾಗಿದ್ವಿ ನಾವು. ಆ್ಯಂಡ್ ನಮ್ಮ ಅತ್ತೆ ಪಾಪನ ಕರ್ಕೊಂಡಿದ್ರು. ಎಲ್ಲರ ಹತ್ರನೂ ಹೋಗ್ತಾಯಿದ್ಲು. ಪಾಪ ಅವರು ಇವರು ಅಂತ ನೋಡ್ತಾ ಇರಲಿಲ್ಲ. ಬಂದವರೆಲ್ಲ ಎತ್ಕೊಳ್ತಾ ಇದ್ರು ಅವಳನ್ನು. ಅಷ್ಟೊತ್ತಿಗೆ ಊಟಕ್ಕೆ ರೆಡಿ ಮಾಡಿದರು. ಸೊ ಪಾಪುನ ನನ್ನ ಕಸಿನ್ ಹತ್ರ ಕೊಟ್ಬಿಟ್ಟು ನಾವೆಷ್ಟು ಜನನೂ ಊಟಕ್ಕೆ ಹೋದ್ವಿ. ಬೇಗ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅನ್ನೋದಕ್ಕೋಸ್ಕರ. ಆ್ಯಂಡ್ ಊಟ ಎಲ್ಲ ಕೂತ್ವಿ. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಊಟಕ್ಕೆ. ಅದಾದಮೇಲೆ ಫೈನಲಿ ಊಟ ಕೊಟ್ಟರು. ಮಟನ್ ಊಟ ಮಾಡಿಸಿದ್ರು ಇವರು, ಮುದ್ದೆ ಅದೆಲ್ಲ. ಬಟ್ ನಾನು ಮುದ್ದೆ ಏನೂ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನು ರೈಸ್ ಮತ್ತು ಚಿಕನ್ ಹಾಕ್ಸ್ಕೊಂಡಿದ್ದೆ. ಮಟನ್ ಹಾಕ್ಸ್ಕೊಂಡಿದ್ದೆ, ಬಟ್ ನಾನು ತಿನ್ನಲಿಲ್ಲ. ಸೊ ಅದಾದಮೇಲೆ ಫೈನಲಿ ಊಟ ಮುಗಿಸ್ಕೊಂಡ್ಮೇಲೆ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಸೊ ಮನೆಯೊಳಗೆ ಹೋಗ್ಬಿಟ್ಟು ಅವ್ರಿಗೆ ಹೋಗಿ ಬರ್ತೀವಿ ಅಂತ ಹೇಳೋದಕ್ಕೆ ಅಂತ ಹೋದ್ವಿ. ಸೊ ಲಾಸ್ಟಿಗೆ ಅರಿಶಿನ ಕುಂಕುಮ ಬಳೆನ ಇಸ್ಕೊಂಡು ನಾವು ಹೊರಡ್ವಿ. ನಾವು ಹೊರಡಬೇಕಾದ್ರೆ ಕರೆಕ್ಟಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಸೊ ಕಾರಲ್ಲಿ ಕೂತಿ ಒಂದು 10-20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ತುಂಬಾ ಮಳೆ ಬರ್ತಿತ್ತು ಅಂತ ಹೇಳಿಬಿಟ್ಟು. ಎಷ್ಟೇ ವೆಯ್ಟ್ ಮಾಡಿದ್ರೂ ಮಳೆ ಕಡಿಮೆ ಆಗೋ ಥರ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಹೇಳ್ಬಿಟ್ಟು ಇನ್ನೂ ಎಷ್ಟೊತ್ತು ಕಾಯೋದು ಅಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನಮ್ಮಪ್ಪ ಮತ್ತು ನನ್ನ ತಂಗಿ ಆಲ್ರೆಡಿ ಊರಿಗೆ ಹೋಗ್ತೀನಿ ಅಂತ ಬೇರೆ ಮುಂಚೆನೇ ಹೇಳಿದರು. ಸೊ ಹಂಗಾಗಿ ಅವರಿಗೂ ಬಸ್ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತುಂಬ ಬೇಗನೆ ಬಂದ್ವಿ. ಆ್ಯಕ್ಚುಲಿ ಪಾಪು ಬಂದು ಕಾರಲ್ಲಿ ಮಲ್ಕೊಬಿಟ್ಟಿದ್ಲು. ಆಲ್ರೆಡಿ ಒಂಚೂರು ಹಿಂಸೆ ಕೊಡ್ದಲ್ಲೇ ಬೆಳಗ್ಗೆಯಿಂದ ಒಂದು 10:30 2:30 3:30 ಆಗಿತ್ತು ಅನಿಸುತ್ತೆ ನಾವು ಹೊರಡಬೇಕಾದ್ರೆ. ಅಷ್ಟೋವರೆಗೂ ಆರಾಮಾಗಿದ್ಲು. ಸೊ ಅವಳಿಗೂ ತುಂಬ ನಿದ್ದೆ ಬಂದು ಹೋಗಿತ್ತು. ಕಾರಿಗೆ ಕೂತ ತಕ್ಷಣವೇ ಮಲ್ಕೊಂಡೇ ಬಿಟ್ಲು ಅವಳು. ಅದಾದಮೇಲೆ ಇನ್ನೇನು ನಿಯರ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕಾಗಿತ್ತು. ಯಾಕಂದರೆ ಅಪ್ಪ ಅವ್ರನ್ನ ಬಸ್ ಸ್ಟಾಪಿಗೆ ಬಿಡಬೇಕಾಗಿತ್ತು ನಾವು. ಹಾಗಾಗಿ ಸೀದಾ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ ಡೈರೆಕ್ಟಾಗಿ. ಆ್ಯಂಡ್ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಾವು ಕಾರ್ ಒಂದು ಸೈಡ್ ಪಾರ್ಕ್ ಮಾಡಿದ್ವಿ. ಸೊ ಅಪ್ಪ ಬ್ಯಾಗ್ ಇತ್ತು ಆ್ಯಂಡ್ ನನ್ನ ತಂಗಿದು ಬ್ಯಾಗ್ ಲಗೇಜ್ ಇತ್ತು. ಸೊ ಅವರು ಅದನ್ನ ತೊಗೊಂಡು ಸೀದಾ ಹೊರಟರು. ಆ್ಯಕ್ಚುಲಿ ಅವರಿಗೆ ಕರೆಕ್ಟಾಗಿ ಬಸ್ ಸಿಕ್ಕಿತ್ತು. ಮಿಸ್ ಆಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ, ಬಟ್ ಕರೆಕ್ಟಾಗಿ ಬಸ್ ಸಿಕ್ತು. ಆ್ಯಂಡ್ ಫೈನಲಿ ನಾವು ಮನೆಗೆ ಬಂದು. ಆ್ಯಕ್ಚುಲಿ ನಾನು ಮನೆಗೆ ಹೋಗಾಗಿತ್ತು. ಅದಾದಮೇಲೆ ನೋಡಿದರೆ ಕಾರಲ್ಲೇ ಬ್ಯಾಗ್ ಬಿಟ್ಟಿದ್ದೆ. ಸೊ ಬ್ಯಾಗ್ ತೊಗೊಂಡು ನನ್ನ ತಂಗಿ ವಾಟರ್ ಕ್ಯಾನ್ನ ಬಿಟ್ಟೇ ಹೋಗಿದ್ಲು ಕಾರಲ್ಲೇ. ಅದಾದಮೇಲೆ ನಾನು ಹೋಗಿ ರೆಸ್ಟ್ ಮಾಡಿ ಮಲಗಿ ಎದ್ದಾಗ ಆ್ಯಕ್ಚುಲಿ 7 o'clock ಆಗಿತ್ತು ಸಂಜೆ. ಲೈಟಾಗಿ ಒಂದು ಕಾಫಿ ಕುಡಿದೆ. ಅದಾದಮೇಲೆ ನೆಕ್ಸ್ಟ್ ದಿನ ಬಂದು ನಾವು ಒಂದು ಶಾಂತಿಗ್ರಾಮದಲ್ಲಿರೋ ಒಂದು ಟೆಂಪಲಿಗೆ ಹೋದ್ವಿ. ಈ ಒಂದು ಟೆಂಪಲಿಗೆ ನಾನು ಇದು 3ನೇ ಸಲ ಹೋಗ್ತಾ ಇರೋದು. ಆ್ಯಂಡ್ ಇಲ್ಲಿ ಜನ ಅಂದರೆ 1,000 2,000 ಅಷ್ಟು ಜನ ಬರ್ತಾರೆ ಇಲ್ಲಿ. ಈ ಟೆಂಪಲ್ಗೆ ಟ್ಯೂಸ್ಡೇ ಮಾತ್ರ ಹೋಗ್ತಾರೆ. ಆ್ಯಂಡ್ ಯಾಕೆ ಹೋಗ್ತಾರೆ, ಈ ಟೆಂಪಲ್ನ ಮಹತ್ವ ಏನು ಅಂತ ಹೇಳಿಬಿಟ್ಟು ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಇದರದ್ದೇ ಒಂದು ಕಂಪ್ಲೀಟ್ ಬ್ಲಾಗ್ನ ಮಾಡಿ ಹಾಕ್ತೀನಿ. ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ನೋಡಿ. ಇದಿಷ್ಟು ನನ್ನ ಲಾಸ್ಟ್ ಡೇಸ್ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.